ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರಿನಲ್ಲಿ ಬಾಲ್ಯ ವಿವಾಹ ಮುಕ್ತಿ ರಥಕ್ಕೆ ಚಾಲನೆ. ಬಾಲ್ಯ ವಿವಾಹ ತಡೆಗೆ ಜಾಗೃತಿ ಮೂಡಿಸಲು ರಥಯಾತ್ರೆ ಆರಂಭ. ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಬಾಲ್ಯ ವಿವಾಹ ನಿರ್ಮೂಲನೆಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬಾಲ್ಯ ವಿವಾಹ ಮುಕ್ತಿ ರಥಕ್ಕೆ ಚಾಲನೆ ನೀಡಲಾಯಿತು. ತಾಲೂಕು ಆಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬಾಲ್ಯ ವಿವಾಹವು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುವ ದೊಡ್ಡ ಸಾಮಾಜಿಕ ಸಮಸ್ಯೆಯಾಗಿದ್ದು, ಅದನ್ನು ತಡೆಯಲು ಜನರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಂತ ಮುಖ್ಯ ಎಂದು ಅಧಿಕಾರಿಗಳು ತಿಳಿಸಿದರು. ಈ ರಥವು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಜನರಿಗೆ ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಮತ್ತು ಕಾನೂನು ನಿಯಮಗಳ ಬಗ್ಗೆ ಅರಿವು ಮೂಡಿಸಲಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಬಾಲ್ಯ ವಿವಾಹವನ್ನ ತಡೆಯಲು ಸಹಕರಿಸಬೇಕೆಂದು ಅಧಿಕಾರಿಗಳು ಮನವಿ ಮಾಡಿದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ತಂದೆ ತಾಯಿಯರೇ, ನಮ್ಮ ಮಗಳ ಕಡೆಗೆ ಬರಪಡಿಸುವ ಅವಸರದಲ್ಲಿ ಆಕೆಯ ಕೈಯಲ್ಲಿದ್ದ ಪತ್ರವನ್ನು ಮಾಡಿಲ್ಲ. ಬೇಡ ಬೇಡ ಬಾಲ್ಯ ವಿವಾಹ ಬೇಡ, ಬೇಡ ಬಾಲ್ಯ ವಿವಾಹ ಬೇಡ, ಬೇಡ ಬಾಲ್ಯ ವಿವಾಹ ನಿಲ್ಲಿಸಿ, ಬಾಲ್ಯ ವಿವಾಹ ನಿಲ್ಲಿಸಿ, ಬಾಲ್ಯ ವಿವಾಹ ನಿಲ್ಲಿಸಿ. ಹೆಣ್ಣೊಂದು ಕಲಿತರೆ, ಹೆಣ್ಣೊಂದು ಕಲಿತರೆ ಶಿಕ್ಷಣವೇ, ಶಿಕ್ಷಣವೇ. ಈಗಲೇ ಏಕೆ ತಾಳಿಯ ನಂಟು, ಆಗಲೇ ತಿಳಿಯಂತೆ. ಈಗಲೇ ಏಕೆ ತಾಳಿಯ ನಂಟು, ಈಗಲೇ ಏಕೆ ತಾಳಿಯ ನಂಟು, ಈಗಲೇ ಏಕೆ ತಾಳಿಯ ನಂಟು. ಬೇಡವೇ ಬೇಡ, ಬೇಡವೇ ಬೇಡ, ನಿಲ್ಲಿಸಿ, ನಿಲ್ಲಿಸಿ. ಬಾಲ್ಯ ವಿವಾಹದ ವಿರುದ್ಧ ಎಲ್ಲ ಸಾಧ್ಯವಾದ ಪ್ರಯತ್ನಗಳನ್ನು ಮಾಡುತ್ತೇನೆ. ನನ್ನ ಕುಟುಂಬ ಬಡಾವಣೆ ಅಥವಾ ಸಮುದಾಯದಲ್ಲಿ ಯಾವುದೇ ಬಾಲ್ಯ ವಿವಾಹ ನಡೆಯದಂತೆ ನೋಡಿಕೊಳ್ಳುತ್ತೇನೆ. ಬಾಲ್ಯ ವಿವಾಹ ಯಾವುದೇ ಪ್ರಯತ್ನದ ಬಗ್ಗೆ ಮಕ್ಕಳ ಸಹಾಯವಾಣಿ 1098 ERS 112 ಪಂಚಾಯತ್ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ವರದಿ ಮಾಡುತ್ತೇನೆ. ಎಲ್ಲ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗಾಗಿ ನನ್ನ ಧ್ವನಿಯನ್ನು ಎತ್ತುತ್ತೇನೆ. ಮತ್ತೆ ಬಾಲ್ಯ ವಿವಾಹ ಮುಕ್ತ ಭಾರತ ನಿರ್ಮಾಣಕ್ಕೆ ನಾನು ಬೆಂಬಲಿಸುತ್ತೇನೆ. ಜಿಲ್ಲಾಡಳಿತ ಪರವಾಗಿ ಮತ್ತು ನಮ್ಮ ತಾಲೂಕು ಆಡಳಿತ, ತಾಲೂಕು ಪಂಚಾಯತಿ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಈ ಒಂದು ಬಾಲ್ಯ ವಿವಾಹ ಮುಕ್ತ ಏನು ರಥ ಬಂದಿದೆ, ಇದು ಇಡೀ ದೇಶದಲ್ಲಿ ಬಾಲ್ಯ ವಿವಾಹ ಮುಕ್ತ ಮಾಡಬೇಕಂತ ಏನೀಗ ಒಂದು ಇದು ಏನೋ ಕಾರ್ಯ ನಡೀತಾ ಇದೆ. ಇದಕ್ಕೆ ಈ ನಮ್ಮ ತಾಲೂಕಿನಲ್ಲಿ ಹೆಚ್ಚೆಚ್ಚು ನಮ್ಮ ಒಂದು ಚೋರ್ನೂರು, ಬಂಡ್ರಿ ಭಾಗಗಳಲ್ಲಿ ಬಾಲ್ಯ ವಿವಾಹ ನಡೀತಾವೆ. ಅದನ್ನು ತಡೆಗಟ್ಟುವ ಸಲುವಾಗಿ ಈಗ ನಿನ್ನೆ ತಾನೇ ಮಾನ್ಯ ಸಂಸದರು ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು ರಥಕ್ಕೆ ಚಾಲನೆ ನೀಡಿರ್ತಾರೆ. ಅದೇ ರೀತಿ ನಮ್ಮ ತಾಲೂಕಿಗೆ ಬಂದಂಥ ಇದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು, ಮಾನ್ಯ ಯುವ ಸಾಹೇಬರು ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಒಳಗೊಂಡಂತೆ ಈ ರಥಕ್ಕೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. ಇದು ಈಗ ಯಶವಂತ ನಗರ, ಬಂಡ್ರಿ, ಬೊಮ್ಮಘಟ್ಟ, ಚೋರ್ನೂರು ಭಾಗವಾಗಿ ಎಲ್ಲ ಒಂದು ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾ ಬಾಲ್ಯ ವಿವಾಹ ತಡೆಗಟ್ಟಬೇಕು ಅಂತೇಳಿ ಕಾರ್ಯರೂಪಕ್ಕೆ ತಂದಿದ್ದೀವಿ. ಈ ರಥಕ್ಕೆ ಇಲ್ಲಿ ಏನು ಹೋಗ್ತಾ ಇದೆ ಅದು ಯಶಸ್ವಿ ಆಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಸಂಘಟಕರಾಗಿ ಕೆಲಸ ಮಾಡ್ತಿದ್ದೀನಿ.
ರೀಚ್ ಸಂಸ್ಥೆ ಮುಖ್ಯ ಉದ್ದೇಶ ಏನಂತಂದರೆ 2030ರೊಳಗೆ ಬಾಲ್ಯ ಮುಕ್ತ ಭಾರತ ಹೇಗೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಇದನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರೀಚ್ ಸಂಸ್ಥೆ ಸಹಯೋಗದೊಂದಿಗೆ ಎಲ್ಲ ತಾಲೂಕುಗಳಲ್ಲಿ ಕೂಡ ಮತ್ತು ಪ್ರತಿ ಹಳ್ಳಿಯಲ್ಲೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಳ್ಳಿಯಲ್ಲಿ ಪ್ರಚಾರ ಆಗಬೇಕು. ಯಾವುದೇ ಮಗುವಿನ ಮೇಲೆ ಅಂದರೆ 18 ವರ್ಷದೊಳಗಿರ್ತಕ್ಕಂಥ ಹೆಣ್ಣು ಮಕ್ಕಳು 21 ವರ್ಷದೊಳಗಿನ ಗಂಡು ಮಕ್ಕಳಿಗೆ ಮದುವೆ ಮಾಡಿದ್ರೆ ಅದನ್ನು ಬಾಲ್ಯ ವಿವಾಹ ಅಂತೀವಿ. ಮದುವೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಕೆ ಶಿಕ್ಷಣದಿಂದ ವಂಚಿತರಾಗ್ತಾರೆ, ಆಕೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಅದ್ರ ಜೊತೆಗೆ ಆಕೆ ಬಾಲ್ಯವನ್ನು ನಾವು ಕಸಿದಂತಾಗುತ್ತದೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಮಗು ಅಥವಾ ತಾಯಿ ಇಬ್ಬರು ಸಾಯೋವಂಥ ಚಾನ್ಸಸ್ ಇರ್ತದೆ. ಅದ್ರ ಜೊತೆಗೆ ರಕ್ತಹೀನತೆಯಿಂದ ಬಳಲುತ್ತದೆ ಮಗು ಕೂಡ. ಅದ್ರ ಸಲುವಾಗಿ ಯಾವುದೇ ಏರಿಯಾದಲ್ಲಿ ಕೂಡ ಬಾಲ್ಯ ವಿವಾಹ ಕಂಡು ಬಂದರೆ 1098ಕ್ಕೆ ಅಂದರೆ 1098ಕ್ಕೆ ಜಿಲ್ಲಾ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಬಹುದು. ಅದ್ರ ಜೊತೆಗೆ 112ಕ್ಕೆ ಕರೆ ಮಾಡಿದರೆ ಮದುವೆಯನ್ನು ನಿಲ್ಲಿಸ್ತಾರ. ಒಂದು ವೇಳೆ ಬಾಲ್ಯ ವಿವಾಹಕ್ಕಿಂತ ಆಗೋದ್ರೊಳಗೆ ಅದ್ರ ಜೊತೆಗೆ ನಿಶ್ಚಿತಾರ್ಥ ಏನಾದರೂ ಕಂಡು ಬಂದರೆ ಅದು ಕೂಡ ಶಿಕ್ಷಾರ್ಹ ಅಪರಾಧ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಕಾನೂನಿನಲ್ಲಿ ತಿದ್ದುಪಡಿಯನ್ನು ತರಲಾಗಿದೆ. ಧನ್ಯವಾದಗಳು. ಮಾನ್ಯ ಸಂಸದರು ಚಾಲನೆ ನೀಡಿದ್ದಾರೆ. ಹೀಗಾಗಿ ನಮ್ಮ ತಾಲೂಕಿನಲ್ಲಿ ಬಂದಿದೆ. ಬಹುತೇಕ ನಮ್ಮ ತಾಲೂಕು 26 ಗ್ರಾಮ ಪಂಚಾಯತಿಯಲ್ಲಿ ಈ ರಥ ಚಾಲನೆ ನೀಡಲಾಗುತ್ತದೆ. ಎಲ್ಲ ಕಡೆ ಪ್ರಚಾರಕ್ಕೆ ಅವಕಾಶ ಇದೆ. ಹಾಗಾಗಿ ಸಮುದಾಯ ಮತ್ತು ಜನರು ಭಾಗವಹಿಸಿಕೊಂಡು ತಾವು ಇದರಲ್ಲಿ ಪಾಲ್ಗೊಂಡ್ರೆ ಖಂಡಿತವಾಗಿ ಇಂಥ ಒಂದು ಅನಿಷ್ಟ ಪದ್ಧತಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಹಕಾರಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದ ಕಾರಣ ಸಮುದಾಯ ಮತ್ತು ಜನರು ಹೆಚ್ಚೆಚ್ಚು ಭಾಗವಹಿಸಿ ಈ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೋರುತ್ತೇನೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.